ಅನಾದಿ ಕಾಲದಿಂದಲೂ ಬೆಳೆಸಿಕೊಂಡು ಬಂದಿರುವ ಭಾರತೀಯ ಸಂಸ್ಕೃತಿಗೆ ತನ್ನದೇ ಆದ ಗತ್ತುಗಮ್ಮತ್ತು ಇದೆ. ಅದು ಸರ್ವಕಾಲಕ್ಕೂ ಶ್ರೇಷ್ಠವಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಮಾಜಿ ಅಧ್ಯಕ್ಷ ಸಂಗಣ್ಣ ಗದ್ದಿ ಹೇಳಿದರು. ಇಲ್ಲಿನ ವಿಮಲಾಬಾಯಿ ಸಾಕಾ ಶಿಕ್ಷಣ ಸಂಸ್ಥೆಯ ವಿಮಲಾಬಾಯಿ ಸಾಕಾ ಬಿಬಿಎ ಮತ್ತು ಬಿಸಿಎ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ವಿವಿಧತೆಯಲ್ಲಿ ಏಕತೆಯನ್ನು ಕಂಡ ಭಾರತದ ಸಂಸ್ಕೃತಿ, ಬೇರೆ ಬೇರೆ ರಾಜ್ಯಗಳ ವಿವಿಧತೆಯಲ್ಲಿಯೂ ಸಾಕಷ್ಟು ಭಿನ್ನತೆಯನ್ನು ನೋಡಬಹುದಾದರೂ ಅದು ಸಂಪೂರ್ಣವಾಗಿ ರಂಜನೀಯವಾಗಿದೆ, ಮನಮೋಹಕವಾಗಿದೆ ಎಂದು ಬಣ್ಣಿಸಿದರು. ಗ್ರಾಮೀಣ ಭಾಗದ ಇಂತಹ ಅರೆ ನಗರ ಪ್ರದೇಶದಲ್ಲಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಿರಿ. ಅತಿಥಿಗಳನ್ನು ಮತ್ತು ಅಧ್ಯಕ್ಷರನ್ನು ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮಾಡಿ ವೇದಿಕೆಗೆ ಕರೆ ತಂದಿರುವುದು ಒಂದು ವಿಶಿಷ್ಟ ಅನುಭವ ಎಂದರು. ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷ ವೆಂಕಟೇಶ್ ಸಾಕಾ ಮಾತನಾಡಿ, ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಈ ಬಾರಿ ವಿಶೇಷ ಕಾರ್ಯಕ್ರಮ ಮಾಡುತ್ತೇವೆ, ಅದಕ್ಕೆ ಸಹಕಾರ ನೀಡಿ ಎಂದಾಗ ಒಪ್ಪಿಕೊಂಡೆ. ಆದರೆ ಇಷ್ಟೊಂದು ಆಕರ್ಷಕವಾಗಿ ಕಾರ್ಯಕ್ರಮ ಮಾಡಿ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಿರಿ ಎಂದು ಕೊಂಡಾಡಿದರು. ವಿದ್ಯಾರ್ಥಿಗಳು ನಂತರದಲ್ಲಿ ಸಂಸ್ಕೃತಿಯನ್ನು ಸಾರುವ ಹಲವಾರು ಜನಪದ ಹಾಡುಗಳಿಗೆ ಹೆಜ್ಜೆ ಹಾಕಿ ನೋಡುಗರನ್ನು ತಣಿಸಿದರು. ಪ್ರಾಚಾರ್ಯ ಗಿರೀಶ್ ಪದಕಿ ಸ್ವಾಗತಿಸಿದರು. ಪ್ರಶಾಂತ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಮನ್ ಶ್ಯಾವಿ ವಂದಿಸಿದರು. ಹೇಳ್ತಾನೆ ಅದು ಬ್ಯಾಸರಾಗಿರ್ತದ. ಅವಸರಮ್ಯಾಗ ಮುಂಜಾನೆ ಕಾರ್ಯಕ್ರಮ ಮುಗಿಸ್ಕೊಂಡು ಇಸ್ತ್ರಿ ತೀಡ್ಕೊಂಡು ಹಾಗೋ ಏನೇ ಇದ್ದದ್ದು ತಿಂಡಿ ತಿಂದು ಬಸ್ ಹಿಡಿಬೇಕು. ಬಸ್ ಹಿಡಿದು 2 ಗಂಟೆ ಬಸ್ಸಿನ ಪ್ರಯಾಣ. ಅಲ್ಲಿಂದ ಬಂದೇರಘಟ್ಟದ ಆಫೀಸ್ನಲ್ಲಿ ಕೆಲಸ. ಇವನು ಸಾಫ್ಟ್ವೇರ್ ಇಂಜಿನಿಯರ್. ಇವನು ಕಂಪ್ಯೂಟರ್ ನೋಡ್ಬೇಕು, ಕಂಪ್ಯೂಟರ್ ಇವನು ನೋಡುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನ ಅದೇ ಕೆಲಸ. ಎಷ್ಟೊಂದು ಮಾನಸಿಕ ಒತ್ತಡ, ಎಷ್ಟೊಂದು ಚಿಂತೆ, ಎಷ್ಟೊಂದು ಪ್ರೆಷರ್ ಅವನನ್ನು ಕಾಡ್ತಾನೆ ಇರ್ತದೆ. ಯಾರ ಜೊತೆನೂ ಮಾತಿಲ್ಲ, ಕತೆ ಇಲ್ಲ. ಸಾಯಂಕಾಲ 6ಕ್ಕೂ 7ಕ್ಕೂ ಮುಗಿಸ್ಕೊಂಡು ಮತ್ತು ವಾಪಸ್ ಅದೇ ಬಸ್ ಅನ್ನು ಹಿಡ್ಕೊಂಡು ರಾತ್ರಿ 9-10 ಗಂಟೆಗೆ ತನ್ನ ನಿವಾಸಕ್ಕೆ ಬರಬೇಕು. ಏನಿರುತ್ತೆ ಅದನ್ನು ತಿನ್ಬೇಕು. ಸಾಧ್ಯ ಆದ್ರೆ ಅವತ್ತಿನ ಪೇಪರ್ ಓದ್ಬೇಕು, ಇಲ್ಲಾಂದ್ರೆ ಹಾಗೆ ಮಲ್ಕೋಬೇಕು. ಮಲ್ಕೊಂಡ ತಕ್ಷಣ ಮತ್ತೆ ಮರುದಿನದ ಚಿಂತೆ. ಇದು ನಮ್ಮ ಸಿಟಿ ಲೈಫಿನ ಚಿತ್ರಣ. ಇನ್ನೊಂದ್ ಕಡೆ ಗ್ರಾಮೀಣ ಭಾಗಕ್ಕೆ ನಾವು ಬಂದ್ವಿ ಅಂತಂದ್ರೆ ಬೆಳಗ್ಗೆ 4ಕ್ಕೋ 4:15 ಎದ್ದು ಮನೆ ಕಸ ಬಳಿದು, ಅಂಗಳ ಕಸ ಬಳ್ಕೊಂಡು, ಕಳಿ ರಂಗೋಲಿ ಹಾಕಿ 20-25 ರೊಟ್ಟಿ ಬಡಿದು ಹೊಲಕ್ಕೆ ಹೋಗಿ ಮಧ್ಯಾಹ್ನ ತನ ಮೈ ಮುರಿದು ದುಡಿದು ಮಧ್ಯಾಹ್ನ ಹೊತ್ತಿನಲ್ಲಿ ತಂಪೊತ್ತಿನಲ್ಲಿ ಆಲದ ಮರ ಅಥವಾ ಬೇವಿನ ಮರದ ತಂಪಿನಲ್ಲಿ ಆ ರೊಟ್ಟಿ ಪಲ್ಯ ತಿಂದು 1 ಗಂಟೆ ವಿಶ್ರಾಂತಿ ಮಾಡಿ ಸಾಯಂಕಾಲ ಬರುವ ಹೊತ್ನ್ಯಾಗ ದನ ಕರುಗಳಿಗೆ ಮೇವಿನ ಹೊರೆ ಹೊತ್ಕೊಂಡು ಬರ್ತಾರಲ್ಲ. ಬಂದ ತಕ್ಷಣ ಮತ್ತೆ ಆ ಮನೆಯ ಜಗಲಿ ಕಟ್ಟೆಯ ಮೇಲೆ ಓಣಿಯಲ್ಲಿರುವ ಮಹಿಳೆಯರೊಡನೆ ಮಾತುಕತೆ ಮಾಡಿ ಕಷ್ಟ ಸುಖ ಅನುಭವಿಸಿ ಅವ್ರ ಜೊತೆ ಹಂಚ್ಕೊಂಡು ಮಾಡ್ತಾರಲ್ಲ. ರಾತ್ರಿ ಪರಿವಾರದವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ಆರಾಮ್ ನಿದ್ದೆ ಮಾಡ್ತಾರಲ್ರಿ. ಇದು ಗ್ರಾಮೀಣ ಭಾಗದ ಹಳ್ಳಿಯ ಒಂದು ಚಿತ್ರಣ. ಸೊ ಇದರಲ್ಲಿ ಯಾವ್ದು ಸೂಕ್ತದ, ಯಾವ್ದು ಬೆಸ್ಟ್ ಇದೆ ಅನ್ನೋ ಆಯ್ಕೆನ ನಾವೇ ಮಾಡ್ಕೋಬೇಕಾಗಿದೆ. ಒಂದ್ ಕಡೆ ಹಣದ ಹಿಂದೆ ಹೋಗ್ತಾ ಇದ್ದೀವಿ, ಇನ್ನೊಂದು ನೆಮ್ಮದಿ ಹಾಗೂ ವಿಶ್ರಾಂತಿಯ ಜೀವನ ನಡೆಸ್ತಾ ಇದ್ದೀವಿ. ಸೊ ಇದು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸರ್ ಸ್ವಲ್ಪ ರೈಟ್ ಸರ್ ಹೇಳಿ ಸರ್. ಸರ್ 1 ಸೆಕೆಂಡ್ ಸರ್. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿ ತನ್ನದೇ ಆಗಿರತಕ್ಕಂತಹ ಒಂದು ಛಾಪನ್ನ ಮೂಡಿಸಿರತಕ್ಕಂತಹ SBS
ಎಜುಕೇಶನ್ ಟ್ರಸ್ಟಿನ ಅಡಿಯಲ್ಲಿ ಶ್ರೀಮತಿ ವಿಮಲಾಬಾಯಿ ವಿಠಲ್ ಸಾಖಾ BBA ಮತ್ತು BCA ಮಹಾವಿದ್ಯಾಲಯದವರು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಅತ್ಯಂತ ಶ್ರಮವಹಿಸಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿರ್ತಕ್ಕಂತಹ ಈ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಸಹೋದರ ಸಮಾನರು, ಹಿರಿಯರು, ನನಗೆ ವೈಯಕ್ತಿಕವಾಗಿ ಮಾರ್ಗದರ್ಶಕರು, ಇಳಕಲ್ಲಿನ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತಹ ವ್ಯಕ್ತಿತ್ವವನ್ನ, ಅದರ ಪ್ರಭಾವ ಪರಿಣಾಮವನ್ನ ಬೀರ್ತಾ ಬಂದಿರತಕ್ಕಂತಹ ಮತ್ತು ಈ ಸಂಸ್ಥೆಯ ಮಾನ್ಯ ಸಂಸ್ಥಾಪಕ ಚೇರ್ಮನ್ ಆಗಿರತಕ್ಕಂತಹ ಶ್ರೀ ವೆಂಕಟೇಶಣ್ಣ ಸಾಖಾ ಅವರೇ, ಮಾತೋಶ್ರೀ ಭೂದೇವಿ ಯಲ್ಲಪ್ಪ ಸಾಖಾ ತಾಯಿಯವರ ಪಾದಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸ್ತಾ, ಇದೆಲ್ಲಕ್ಕೂ ಮೀರಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಚೈತನ್ಯದ ಚಿಲುಮೆಗಳಾಗಿ ನೋಡ್ಬೇಕಿದ್ದು ಸಂಭ್ರಮ, ಇದು ಒಂದು ಹಬ್ಬ. ಇದು ತೋಟಗಳಲ್ಲಿ ತೋಟ ಒಂದೇ ಆದರೂ ಕೂಡ ಅದರಲ್ಲಿ ವಿವಿಧ ಬಗೆಯ ಹೂಗಳು ಅರಳಿ ತಮ್ಮದೇ ಆಗಿರತಕ್ಕಂತಹ ಸುಗಂಧವನ್ನ, ಪರಿಮಳವನ್ನ ಬೀರ್ಲಿಕ್ಕೆ, ಇಡೀ ನಾಡಿಗೆ ಬೀರ್ಲಿಕ್ಕೆ ತಯಾರಾಗಿರ್ತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಭಕ್ತಿಯ ಶರಣು ನಮಸ್ಕಾರಗಳು. ಉತ್ಪ್ರೇಕ್ಷೆ ನನಗಂತೂ ಇಲ್ಲ. ಎಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯಕ್ರಮ. ಒಂದು, ನಿಮ್ಮ ಆವರಣದಲ್ಲಿ ಕಾಲು ಇಟ್ಟ ತಕ್ಷಣ ಅಷ್ಟು ಮೈ ಜೂಮ್ ಬಂದಿದ್ದ, ಇನ್ನ ನಾನು ಸುಧಾರಿಸಿಲ್ಲ. ನಾ ಹೇಳಿದೆಲ್ಲ, ಎಲ್ಲಿ ಅಂಜಿಲ್ಲ, ಯಾವ ಕಾರ್ಯಕ್ರಮ ಅಂಜಿಲ್ಲ. ಈ ಅಣ್ಣವರು ನನಗಿಷ್ಟು ಮುಜುಗರ ತಂದಾರ. ನನಗೆ ಆಗಲೇ ನಿಮ್ಮ ಪ್ರಶಾಂತ್ ಸರ್ ಹೇಳ ಮುಂದಂಕರು ನಾನು ಅಕ್ಷರಶಃ ನನಗೆ ಅವಾಗ ನಿಜವಾಗಿ ದುಃಖ ಆಗ್ಬಿಡ್ತು. ನಮ್ಮ ವೆಂಕಟೇಶಣ್ಣ ಅಣ್ಣ ಕ್ಲಾಸ್ಮೇಟ್, ನಮ್ಮ ಅಣ್ಣವರು ಅವ್ರ ಕ್ಲಾಸ್ಮೇಟ್, ನನ್ನೊಬ್ಬ ತಮ್ಮನನ್ನ ಕರೆಸಿ ಇಷ್ಟು ಅಭಿಮಾನದಿಂದ ಅವರು ನೀವೆಲ್ಲ ಕಂಡಿದ್ದು ನೋಡಿ ನಾನು ನಿಮಗೆ ನಿಜವಾಗಿ ಚಿರಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ನಾನು ಪ್ರಥಮದಲ್ಲಿ ಹೇಳುತ್ತೇನೆ. ಈ ವಿಮಲಾಬಾಯಿ ಸಾಖಾ ಮತ್ತು ವೆಂಕಟೇಶ್ ಸಾಖಾ ಹಿಂದೆ ಇಳಕಲ್ಲಿನಲ್ಲಿ ಒಂದು ರಾಜಕೀಯ ರಂಗದಲ್ಲಿ, ಸಾಮಾಜಿಕ ರಂಗದಲ್ಲಿ ಬಹಳ ಒಂದು ಅದ್ಭುತವಾಗಿರತಕ್ಕಂತಹ ಶಕ್ತಿ ಒಂದಿತ್ತು. ಅದನ್ನು ಈ ಸಂದರ್ಭದಲ್ಲಿ ನಾನು ನೆನೆಸಲೇಬೇಕಾಗಿರತಕ್ಕಂಥದ್ದು, ಅದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಇಡೀ ಒಂದು ಕಾಲಕ್ಕೆ ಇಂಡಿಯಾ ಇಂದಿರಾ, ಭಾರತ ಅಂದ್ರೆ ಇಂದಿರಾ ಗಾಂಧಿ, ಇಂದಿರಾ ಗಾಂಧಿ ಅಂದ್ರೆ ಭಾರತ ಅಂತಕ್ಕಂಥದ್ದು ಒಂದು ಕಾಲ ಇತ್ತು. ಅದೇ ಕಾಲದೊಳಗೆ ಎಳಕಲ್ ಅಂದ್ರೆ ಡಾಕ್ಟರ್ ವಿ ಸಾಖಾ, ವಿ ಸಾಖಾ ಅಂದ್ರೆ ಎಳಕಲ್ಲಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದೊಂದು ಮಾತಿತ್ತು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಬಾಗಲಕೋಟೆಯ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ನಿಮಗೆ ಗೊತ್ತಿರಲಿ, ಅಕಸ್ಮಾತ್ ಅವರಿಗೆ ಒಂದು ಜಾತಿ ಅನ್ನತಕ್ಕಂಥದ್ದು ಒಂದು ಬೆಂಬಲ ಇತ್ತು ಅಂತಂದ್ರೆ ಅವರು ಈ ಮತಕ್ಷೇತ್ರದ ಖಾಯಂ ಶಾಸನಸಭಾ ಸದಸ್ಯರಾಗಿರ್ತಿದ್ರು. ಅವರೇ ಡಾಕ್ಟರ್ ವಿಠಲ್ ಸಾಖಾ ಅವರು ಅಂತ. ಜೊತೆಗೆ ನಮ್ಮ ಪ್ರಶಾಂತ್ ಅವರು ನನ್ನ ಹತ್ರ ಬಂದು, ಇಲ್ಲ ಇಂಥ ಒಂದು ಕಾರ್ಯಕ್ರಮ ಅನ್ಕೋತೀವಿ ಸರ್ ಅಂತ ಕೇಳಿದಾಗ ಬಹಳ ಸಂತೋಷ ಇತ್ತು. ಯಾಕಂದ್ರೆ ನಾವು ಏನಾಗಿದೆ ಅಂದ್ರೆ ನಮಗೆಲ್ಲ ಹಳೆ ಸಂಸ್ಕೃತಿ ಬಹಳ ಬೇಕಾಗ್ತದೆ, ನಮಗೆಲ್ಲ ಹೊಸ ಸಂಸ್ಕೃತಿ ಬಹಳ ಬೇಕಾಗ್ತದೆ. ತಾವ ಆಧುನಿಕ ಯುಗದ ಯುವತಿಯರು ನಾವೆಲ್ಲ ಈಗ ಆಲ್ಮೋಸ್ಟ್ ಆಲ್ ಸಂಗನ ಹೇಳಿದಂಗೆ ಆಲ್ಮೋಸ್ಟ್ ಆಲ್ ನಮ್ಮ ಏಜ್ ಅನ್ನ ಕ್ರಾಸ್ ಮಾಡ್ಬೋದು. ಆದ್ರೆ ಏನಾಗಿದೆ ಅಂದ್ರೆ ಇವತ್ತು ನಾವು ಹಳೆಯದನ್ನ ಬಹಳ ಮರಿತಾ ಹೋದಂಗೆಲ್ಲ ನಮ್ಮ ಪರಿಸ್ಥಿತಿ ಬಹಳ ಕೆಟ್ಟಾಗ್ತಾ ಇದೆ. ಜೀವನಗಳಲ್ಲಿ ನಾವು ಹಳೆಯ ಸಂಸ್ಕಾರವನ್ನ, ಹಳೆಯ ಸಂಸ್ಕೃತಿಯನ್ನ, ಈ ನಾವು ಏನು ನಡ್ಕೊಂಡು ಬಂದೀವಿ ಅದನ್ನೆಲ್ಲ ಮೇಲಕ್ಕೆ ಹಾಕ್ಲಿಲ್ಲ ಅಂದ್ರೆ ನಡೆಯೋದಕ್ಕೂ ಆಗುದಿಲ್ಲ. ನನಗೆ ಗೊತ್ತದ
ಬಟ್ ಮೆಲ್ಲಗಡೆ ಹಾಕಬೇಕು. ಹೆಂಗಿತ್ತು ನಮಗೆಲ್ಲ ಹೈನುಗಾರಿಕೆ ಇತ್ತು, ನಮ್ಮ ಫುಡ್ ಯಾವ ಥರ ಇತ್ತು. ನಮ್ಗೆ ಈಗಾಗಲೇ ಈಗ ನಮ್ಮ ಪ್ರಶಾಂತ್ ಅವರು, ನಮ್ಮ ಗಿರೀಶ್ ಅವರು, ನಮ್ಮ ಪ್ರಿನ್ಸಿಪಾಲ್ ಹಾರ ಸಹ ನಾವು ಹಳೆ ಪದ್ಧತಿ ಒಳಗೆ ಮಾಡಿಸಿ ಅಂತ ಹೇಳ್ಯಾರ ನನಗೆ. ನಾವು ಬಾನ ಮಾಡಕ್ಕೆ ಹೇಳಿದ್ವಿ ಸರ್ ಅಂತ. ಭಾಳ ಸಂತೋಷ. ಹಾರ ಪದ್ಧತಿ ಹೆಂಗಿತ್ತಂದ್ರ ಅದು ನಮ್ಮನ್ನ ಯಾವುದೇ ರೀತಿ ರೋಗ ರುಜಿನಗಳಿಂದ ದೂರ ಇಡ್ತಿತ್ತು. ನಮ್ಮ ಜೀವನ ಶೈಲಿ ಹೆಂಗಿತ್ತಂದ್ರ ನಾವು ಸದೃಢವಾಗಿರಕ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢವಾಗಿರುವಂತಹ ಜೀವನ ಶೈಲಿ ಆಹಾರ ಪದ್ಧತಿ ಅವಾಗಿತ್ತು. ಇವಾಗ ನೋಡ್ರಿ, ಎಲ್ಲಿ ಯಾರ ಮನೆಯಾಗೂ ಕುಟ್ಟುವುದಿಲ್ಲ, ಯಾರ ಮನೆಯಾಗೂ ಬೀಸೋದಿಲ್ಲ, ಯಾರ ಮನೆಯಾಗೂ ಬೇರೆ ಯಾವ ಕೆಲಸ ನಮ್ಮ ಹೆಣ್ಮಕ್ಳು ನಮ್ಮ ಮಕ್ಕಳು ಯಾರು ನೀವ್ಯಾರು ಮಾಡೋದಿಲ್ಲ, ಮಾಡೋಕ್ಕೂ ಮನಸ್ಸು ಮಾಡೋದಿಲ್ಲ. ಹಿಂಗಾದ್ರೆ ನಿಮ್ಗೆ ದೈಹಿಕವಾಗಿ ನೀವು ಹೆಂಗೆ ಸದೃಢ ಆಗ್ತೀರಿ? ನಮ್ಮ ಹುಡುಗರು ಮೋಟ್ರು ಬೈಕ್ ಬರ್ಬೇಕು, ಕ್ಲಾಸ್ ಯಾಕೆ ಹೋಗಿಲ್ಲ ಅಂದ್ರೆ ನನಗೆ ಬೈಕ್ ಇಟ್ಟಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೈಕ್ ಇಲ್ಲ ಅಂದ್ರೆ ಕ್ಲಾಸಿಗೆ ಸಹಿತ ಅಟೆಂಡ್ ಆಗಾಗಿಲ್ಲ. ಈಗ ಅಂದ್ರೆ ನೀವು ನಡ್ಕೊಂತ ಅಡ್ಡಾಡ್ಲಿಲ್ಲ ಅಂದ್ರೆ ನಿಮ್ಗೆ ಮಾನಸಿಕ ದೈಹಿಕವಾಗಿ ಹೆಂಗೆ ಸದೃಢ ಆಗ್ತೀರಿ? ಹೆಣ್ಣು ನೀವು ಮನೆಯೊಳಗೆ ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ಹೆಂಗೆ ಸದೃಢ ಆಗ್ತೀರಿ? ಮುಂದೆ ನಿಮ್ಮ ಭವಿಷ್ಯ ಏನು? ಆಹಾರದ ಪದ್ಧತಿ ಆಗ್ಲಿ, ಕೆಲಸ ಮಾಡುವಂತ ರೀತಿ ಆಗ್ಲಿ, ಅವರು ಮಾನಸಿಕ ದೈಹಿಕ ಎಲ್ಲದಕ್ಕೂ ಒಂದು ಇಂಪಾರ್ಟೆನ್ಸ್ ಕೊಟ್ಕೊಂಡು ಅದೇ ರೀತಿನ ಆ ಜೀವನ ಶೈಲಿನ ಹೆಂಗಿತ್ತು, ಆ ಜೀವನ ಶೈಲಿನ ಪೂರ್ತಿ ಬಿಗಡಾಯಿಸ್ಬಿಟ್ಟಿದ್ವಿ ನಾವೀಗ. ಈಗಿಂದ ಅದ್ರ ಮುಂದೆ ಅಂದ್ರೆ ಯಾವುದೇ ಒಂದು ಜಾಬ್ ಮಾಡ್ಲಿ ಅಥವಾ ಒಂದು ಏನೋ ಒಂದು ಕೆಲಸ ಮಾಡ್ತಿರ್ಬೇಕಂತಂದ್ರೆ ಅದ್ರಾಗ ಸ್ಪೆಷಲಿ ನಾವೀಗ ಬಸವಣ್ಣನ ಮಣ್ಣಿನ ಹುಟ್ಟಿದವ್ರು ನಾವು. ನಾಯಕವೇ ಕೈಲಾಸ ಅಂತನ್ನೋದನ್ನ ಅಂದ್ರೆ ಪೂರ್ತಿ ಹೃದಯಪೂರ್ವಕವಾಗಿ ಒಂದು ವೇಳೆ ಪಾಲಿಸಿದ್ರು ಅಂತಂದ್ರೆ ಯು ವಿಲ್ ಹ್ಯಾವ್ ಎ ಗುಡ್ ಬಾಡಿ, ಸೌಂಡ್ ಬಾಡಿ ಅಂಡ್ ಸೌಂಡ್ ಮೈಂಡ್ ಟು. ಅದನ್ನ ಹೇಳ್ಬೇಕಂತದ್ದು. ಔಷಧಿ ಅಂದರೆ ನಗು, ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂತಹದ್ದು. ಈ ನುಡಿಯನ್ನು ನೆನೆಯುತ್ತಾ ಶ್ರೀಮತಿ ವಿಮಲಾಬಾಯಿ ಸಾಕಾ BBA ಹಾಗೂ BCA ಮಹಾವಿದ್ಯಾಲಯದ ಇಳಕಲ್ ಇದರ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದ ಕೊನೆಯ ಘಟ್ಟವಾದ ವಂದನಾರ್ಪಣೆ ಹೊಣೆ ನನಗೆ ಲಭಿಸುವುದು ಸಂತೋಷವೆನಿಸುತ್ತದೆ. ಸೊ ಮೊದಲಿಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ವೆಂಕಟೇಶ್ ಶಾಖಾ ಅಧ್ಯಕ್ಷರು SVS ಶಿಕ್ಷಣ ಸಂಸ್ಥೆ ಇವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮುಖ್ಯ ಅತಿಥಿಗಳಾದ ಶ್ರೀ ಸಂಗಣ್ಣ ಗದ್ದಿ, ಮುಖ್ಯೋಪಾಧ್ಯಾಯರು SR ಕಂಠಿ ಬಾಲಕಿಯರ ಪ್ರೌಢಶಾಲೆ ಇವರಿಗೆ SVS ಶಿಕ್ಷಣ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ವಂದನೆಗಳು. ತದನಂತರ ವಿಶೇಷ ಅತಿಥಿಗಳಾದಂತಹ ಶ್ರೀಮತಿ ಭೂದೇವಿ ಯಲ್ಲಪ್ಪ ಸಾಕ, ಶ್ರೀ ನರಸಿಂಹ ಸಾಕ, ಡಾಕ್ಟರ್ ಶ್ರೀಕಾಂತ್ ಸಾಕ, ಶ್ರೀ ಅಂಕಿತ್ ಸಾಕ, ಅಮಿತ್ ಸಾಕ ಹಾಗೂ ಎಲ್ಲ ಸಾಕ ಪರಿವಾರದ ಕುಟುಂಬಸ್ಥರಿಗೂ ವಿಶೇಷವಾದ ನನ್ನ ಧನ್ಯವಾದಗಳು. ನಂತರ ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಶ್ರೀ ಗಿರೀಶ್ ಬದುಕಿ ಅವರಿಗೂ ಧನ್ಯವಾದಗಳು. ನಂತರ ನಮ್ಮ ಮಹಾವಿದ್ಯಾಲಯದ BBA ಮುಖ್ಯಸ್ಥರಾದಂತಹ ಶ್ರೀ ಪ್ರಶಾಂತ್ ಪಾಟೀಲ್ ಅವರಿಗೂ ಅನಂತ ಧನ್ಯವಾದಗಳು.